ಹಲೋ, ಪಕ್ಕಾ ರುಚಿ ರೆಸಿಪೀಸ್ಗೆ ಸ್ವಾಗತ. ನಾನು ನಿಮ್ಮ ಶಾಂತಲಾ. ಇವತ್ತಿನ ಪಕ್ಕಾ ರುಚಿಯಲ್ಲಿ ಸ್ಪೆಷಲ್ ಆಗಿ ವಾಂಗಿಬಾತ್ ಪೌಡರ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿಯೇ ಸುಲಭವಾಗಿ ಪರ್ಫೆಕ್ಟ್ ಅಳತೆಯಲ್ಲಿ ವಾಂಗಿಬಾತ್ ಪುಡಿ ಮಾಡೋದನ್ನು ತೋರಿಸ್ತೀನಿ. ಇದನ್ನು ಮಾಡೋಕ್ಕೆ ತುಂಬ ಕಡಿಮೆ ಸಮಯ ಸಾಕು. ಇದಕ್ಕೆ ನಾನು ಕಡಲೆಬೇಳೆ 1 ಸ್ಪೂನ್ ತೊಗೊಂಡಿದ್ದೀನಿ. 1 ಸ್ಪೂನ್ ಕಡಲೆಬೇಳೆಗೆ 1 ಸ್ಪೂನ್ ಉದ್ದಿನಬೇಳೆ. ಕಡಲೆಬೇಳೆ ಎಷ್ಟು ತೊಗೊಂಡಿರ್ತೀವೋ ಸಮ ಪ್ರಮಾಣದಲ್ಲಿ ಉದ್ದಿನಬೇಳೆ ತೊಗೋಬೇಕು. ಸೊ ಕಡಲೆಬೇಳೆ 1 ಸ್ಪೂನು, ಉದ್ದಿನಬೇಳೆ 1 ಸ್ಪೂನು. ಇದಕ್ಕೆ ಚಕ್ಕೆ 1.5 ಇಂಚ್ ತೊಗೊಂಡಿದ್ದೀನಿ. ಹಾಗೆ 3 ರಿಂದ 4 ಲವಂಗ ತೊಗೊಂಡಿದ್ದೀನಿ. 3 ಮರಾಠ ಮೊಗ್ಗು ತೊಗೊಂಡಿದ್ದೀನಿ. ಹಾಗೆ 10 ರಿಂದ 12 ಕರಿಬೇವಿನ ಎಲೆ, 1 ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ 2 ಮಿಕ್ಸ್ ಮಾಡಿ ಇಲ್ಲಿ ತೊಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ 1 5 ತೊಗೊಂಡಿದ್ದೀನಿ, ಗುಂಟೂರು 1 5 ತೊಗೊಂಡಿದ್ದೀನಿ. ಹಾಗೆ ಧನಿಯಾ ಕಾಳು ಇಲ್ಲಿ ನಾನು 3 ಸ್ಪೂನ್ ತೊಗೊಂಡಿದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಯಾವ ಅಳತೆಯಲ್ಲಿ ತೊಗೊಂಡಿರ್ತೀವೋ ಅದರ 3ರಷ್ಟು 1:3 ಈ ಅನುಪಾತದಲ್ಲೇ ತೊಗೋಬೇಕು. ಇದು ಪರ್ಫೆಕ್ಟ್ ಅಳತೆ. ಸೊ 1 ಸ್ಪೂನ್ ಉದ್ದಿನಬೇಳೆ ಕಡಲೆಬೇಳೆಗೆ 3 ಸ್ಪೂನ್ ಧನಿಯಾ ಕಾಳು ತೊಗೊಂಡಿದ್ದೀನಿ. ಇವಾಗ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸಣ್ಣ ಉರಿಯಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು, 1 by 1 ಹಾಕಿ. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಎಲ್ಲವನ್ನು ಒಟ್ಟಿಗೆ ಹಾಕಿ ರೋಸ್ಟ್ ಮಾಡ್ತಾ ಇದ್ದೀನಿ. ನೀವು ಜಾಸ್ತಿ ಮಾಡ್ತೀನಿ ಅನ್ನುವಾಗ ಸಪ್ರೇಟಾಗಿ ಮಾಡ್ಕೊಳ್ಳಿ. 1 by 1 ಫ್ರೈ ಮಾಡ್ಕೊಳ್ಳಿ. ಯಾವತ್ತೂ ಮಸಾಲೆ ಪದಾರ್ಥವನ್ನು ಸಣ್ಣ ಉರಿಯಲ್ಲೇ ರೋಸ್ಟ್ ಮಾಡ್ಕೋಬೇಕು. ಯಾವತ್ತೂ ಪ್ರಮಾಣ ಕರೆಕ್ಟಾಗಿರಬೇಕು. ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಅಳತೆಯಲ್ಲಿ ಮಾಡಿದವಾಗ ರುಚಿ ಹೆಚ್ಚಾಗುತ್ತೆ. ಈ ವಾಂಗಿಬಾತ್ ಪುಡಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ಇದರಲ್ಲಿ ವಾಂಗಿಬಾತ್ ಮಾಡಿಕೊಂಡ್ರೆ ಅಷ್ಟು ಸೂಪರಾಗಿರುತ್ತೆ. ಸೂಪರ್ ಅಂದರೆ ಸೂಪರು. ಆದಷ್ಟು ನೀವು ಮನೇಲಿ ವಾಂಗಿಬಾತ್ ಪೌಡ್ರನ್ನು ಫ್ರೆಶ್ ಆಗಿ ಮಾಡ್ಕೊಳ್ಳಿ. ಇದು ಬೇಗ ಆಗುತ್ತೆ, ಒಂದು 10 ನಿಮಿಷದಲ್ಲಿ ಪೌಡ್ರ್ ಆಗಿಬಿಡುತ್ತೆ. ಫ್ರೆಶ್ ಆಗಿ ಮಾಡ್ಕೊಂಡಾಗ ರುಚಿನೂ ಜಾಸ್ತಿ, ಫ್ಲೇವರು ಜಾಸ್ತಿ ಆಗಿರುತ್ತೆ. ಇವಾಗ ಇದಾಗಿದೆ. ಇದು ತಣ್ಣಗಾದ್ಮೇಲೆ ಪುಡಿ ಮಾಡಿಕೊಂಡ್ರೆ ಆಯಿತು, ರೆಡಿ ಆಯಿತು. ನೋಡಿ, ಗಮಗಮಿಸು ವಾಂಗಿಬಾತ್ ಪುಡಿ ರೆಡಿಯಾಗಿದೆ. ಇದರಿಂದ ವಾಂಗಿಬಾತ್ ಮಾಡೋದು ಮುಂದೆ ಹೇಗೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಇದಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮಾಡ್ಕೊಳ್ಳಿ ಮನೆಯಲ್ಲಿ, ಸೂಪರಾಗಿರುತ್ತೆ. ನೀವೇ ಹೇಳ್ತೀರಿ ಯಾವ ಶಾಪಲ್ಲೂ ಇಷ್ಟು ರುಚಿಯಾದ ಇಷ್ಟು ಫ್ಲೇವರಬಲ್ ಸಿಗೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮನೇಲೇ ಮಾಡ್ಕೊಂಡಿರೋದ್ರಿಂದ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಮನೇಲೇ ಮಾಡಿದ್ದೀನಿ. ಹೊರಗಡೆ ನೀವು ಎಷ್ಟೇ ತಂದು ಮಾಡಿದ್ರೂ ಮನೇಲಿ ಮಾಡಿದಷ್ಟು ಖುಷಿ ಸಿಗೋದಿಲ್ಲ. ಅಷ್ಟು ಚೆನ್ನಾಗಿರುತ್ತೆ. ಇದು ನೀವು ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.